ಕದನ ವಿರಾಮ ಅಂತ್ಯಗೊಳ್ಳೋಕೆ ಒಂದೇ ದಿನ ಬಾಕಿ ಇದೆ. ನಾಳೆ ಕದನ ವಿರಾಮ ಅಂತ್ಯ ಆಗುತ್ತೆ. ಸೊ ಕದನ ವಿರಾಮ ಮುಂದುವರಿಯುತ್ತಾ ಅಥವಾ ಅಂತ್ಯ ಆಗಿ ಇಬ್ರು ಮತ್ತೆ ಹೊಡೆದಾಡಕ್ ಶುರು ಮಾಡ್ತಾರ? ಇವರಿಬ್ರು ಹೊಡೆದಾಡೋದು ಅಷ್ಟೇ ಇರ್ಲಿ, ಈಗಾಗಲೇ ಸಿಲಿಂಡರ್ ವಿಚಾರದಲ್ಲಿ ಅಲ್ಲಲ್ಲಿ ಹಾಹಾಕಾರ ಶುರುವಾಗಿದೆ. ಸಿಲಿಂಡರ್ ಇಂಧನ ಸೇರಿದಂತೆ ವಿವಿಧ ದೇಶಗಳಲ್ಲಿ ಸೃಷ್ಟಿಯಾಗಿರೋ ಬಿಕ್ಕಟ್ಟಿನ ದಿನಗಳು ಮಾಯವಾಗುತ್ತೆ ಅನ್ನೋಷ್ಟ್ರಲ್ಲೇ ಇಡೀ ವಿಶ್ವಕ್ಕೆ ಮತ್ತೊಮ್ಮೆ ಇರಾನ್ ಶಾಕ್ ಕೊಟ್ಟಿದೆ. ಅಮೆರಿಕ ಮತ್ತು ಇರಾನ್ ನಡುವೆ ಸಂಧಾನ ಮಾತುಕತೆಗಳು ಹದಗೆಟ್ಟಿವೆ. ಪಾಕಿಸ್ತಾನದ ಪ್ರಧಾನಿ ಶಹಬಾಜ್ ಶರೀಫ್ ಮಧ್ಯಸ್ಥಿಕೆ ವಹಿಸಲು ಪ್ರಯತ್ನಿಸಿದ್ರು. ಇರಾನ್ ಎರಡನೇ ಸುತ್ತಿನ ಮಾತುಕತೆಗೆ ಬರೋಕೆ ನಿರಾಕರಿಸಿದೆ. ಸೊ ನೀವು ಬೆದರಿಕೆಯ ನೆರಳಿನಲ್ಲಿ ಮಾತುಕತೆ ನಡೆಸ್ತೀರಂದ್ರೆ ನಾವು ಬರಕ್ ರೆಡಿ ಇಲ್ಲ. ಏನ್ ಹೇಳಿ? ವಿ ಡು ನಾಟ್ accept negotiation under the shadow of threat. ಬೆದರಿಕೆಯ ಕರಿನೆರಳಲ್ಲಿ ಮಾತುಕತೆಗೆ ಬನ್ನಿ ಅಂತಂದ್ರೆ ಹೆಂಗ್ ಬರಕ್ಕಾಗುತ್ತೆ? ನಾವು ಬರಲ್ಲ. ನೀವು ಬರ್ಲಿಲ್ಲ ಅಂತಂದ್ರೆ ಒಂದು ನಿಮ್ದು ಏನು ಕಾರ್ಗೋ ಶಿಪ್ ಇದೆ ಅದನ್ನ ಇವ್ರ ಮುತ್ತಿಗೆ ಹಾಕೊಂಡಿದ್ದಾರೆ. ಅಂಡ್ ಹರ್ಮುಜ್ ಜಲಸಂಧಿಯಿಂದ ಯಾವ ಹಡಗುಗಳನ್ನ ಪಾಸ್ ಮಾಡಕ್ ಬಿಡ್ತಾ ಇಲ್ಲ, ಯಾಕಂದ್ರೆ ಇವ್ರು ದಿಗ್ಬಂಧನ ಹಾಕಿದ್ದಾರೆ. ನಾವ್ ಇದನ್ನ ಕಂಟಿನ್ಯೂ ಮಾಡ್ತೀವಿ, ನಿಮ್ಮನ್ನ ಇನ್ನಿಲ್ಲದಂಗೆ ಮತ್ತೆ ನಿರ್ನಾಮ ಮಾಡ್ತೀವಿ ಅಂತ ಟ್ರಂಪ್ ಹೇಳ್ತಾ ಇದ್ದಾರೆ. ನಮ್ ಡೀಲ್ಗೆ ಒಪ್ಕೊಂಡು ನೀವು ರೆಡಿ ಆದ್ರಿ ಸರಿ, ಎಲ್ಲರೂ ನಿಮ್ ನಿರ್ನಾಮ ಮಾಡ್ತೀವಿ ಅಂತ. ಇರಾನ್ ಸಾಧ್ಯನೇ ಇಲ್ಲ, ನಾವು ಬರೋದೇ ಇಲ್ಲ, ಅದೇನು ಆಗಿದ್ದಾಗ್ಲಿ ಮಾಡ್ಕೊಳ್ರಿ ಅಂತ ನಿಂತು ಬಿಟ್ಟೈತಿ. ಇವರಿಬ್ಬರಲ್ಲಿ ನಾವು ಬೇರೆ ಬೇರೆ ದೇಶಗಳು ಒದ್ದಾಡುವಂತ ಪರಿಸ್ಥಿತಿ. ಇಲ್ಲಿ ಮಟ್ಟ ಕದನ ವಿರಾಮ ಇತ್ತು, ಕದನಕ್ಕೆ ವಿರಾಮ ಇತ್ತು ನಾಳೆವರೆಗೂ, ಬುಧವಾರದವರೆಗೂ. ಸೊ ಕದನ ವಿರಾಮ ನಾಳೆಗೆ ತೆರವಾಗುತ್ತೆ, ಮತ್ತೆ ಇವ್ರು ಹೊಡೆದಾಡ್ಕೋಬಹುದು. ಕದನ ವಿರಾಮ ಇದ್ರು ಹೊಡೆದಾಡ್ಕೊಂಡಿದ್ದಾರೆ, ಅಷ್ಟು ಸಿವಿಯರ್ ಆಗಿ ಹೊಡೆದಾಡ್ಕೊಂಡಿಲ್ಲ. ಸೊ ಹೀಗಾಗಿ ಪಾಕಿಸ್ತಾನ ಸಂಧಾನ ಮಾಡ್ತೀನಿ ಅಂತಿತ್ತು. ಪಾಕಿಸ್ತಾನನೂ ನಂಬಲ್ಲ, ಈ ಕಡೆ ಸಂಧಾನನೂ ಆಗಲ್ಲ. ಈ ಜಗತ್ತನ್ನ ದೇವರೇ ರಕ್ಷಣೆ ಮಾಡ್ಬೇಕು ಅಂತ ಅನ್ಸುತ್ತೆ. ಓಕೆ.